ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈ ಕಣ್ಣಿಗೆ ಕಾಣುವ ಈ ಜಗತ್ತು ಇದು ಕರ್ಮಾಧಾರಿತವಾದ ಜಗತ್ತು, ಇದು ಕ್ರಿಯಾಶೀಲ ಜಗತ್ತು, ಕಾರ್ಯಗಳ ಮಧ್ಯೆ ನಡೆಯುತ್ತಿರುವಂಥ ಜಗತ್ತು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್. ಕರ್ಮವಿಲ್ಲದೆ, ಕಾರ್ಯವಿಲ್ಲದೆ ಒಂದು ಅಣುವು ಸಹಿತ ಈ ಅಸ್ತಿತ್ವದಲ್ಲಿಲ್ಲ. ನೀವು ಯಾವುದನ್ನೇ ತೆಗೆದುಕೊಳ್ಳಿ, ನೀವು ನಿಸರ್ಗ ನೋಡ್ರಿ. ಉದಿಸುವ ಸೂರ್ಯ ಪ್ರತಿ ಕ್ಷಣ ಅವನ ಕಾಯಕ ನಡೀತಾನೆ ಇದೆ. ಬೀಸುವ ಗಾಳಿ ಸದಾ ಬೀಸ್ತಾ ಇದೆ. ಬೀಸುವ ಗಾಳಿ ನಮಗೂ ಸಂಡೇ ನಾವು ಬರಂಗಿಲ್ರಿ ಕೆಲ್ಸಕ್ಕೆ ಅಂತಂದ್ರೆ ನಡೀತೈತೇನು? ನಮಗೂ ಸ್ಯಾಟರ್ಡೆ ಹಾಫ್ ಡೇ ಬೇಕು ನಮಗಂದ್ರೆ ನಡೀತೈತೇನು? ಹರಿಯುವ ನದಿ ಸದಾ ಹರಿತಾ ಇದೆ. ಮತ್ತು ಹರ್ಕೊಂತಿದ್ರನ ನದಿ ಅಂತಾರೆ, ಅದಕ್ಕೆ ನಿಂತಿದ್ದಕ್ಕೆ ನದಿ ಅನ್ನೋದಿಲ್ಲ. ನದಿ ಹರಿತಾ ಇರಬೇಕು. ಮತ್ತು ನದಿಯ ಸೌಂದರ್ಯ ಮತ್ತು ಸೊಬಗು ಇರುವುದು ಹರಿಯುವಿಕೆಯಲ್ಲಿ. ಮತ್ತು ಹರಿಯುವ ನದಿ ಅಕಸ್ಮಾತ್ ನಿಂತಿತು ಅಂದ್ರೆ ಏನಾಗ್ತದೆ? ನೀವು ನೋಡ್ರಿ, ಅಕಸ್ಮಾತ್ ನಿಂತ ನೀರು ಏನಿತ್ತು ಅಂದ್ರೆ, ನಿಂತಿತು ಅಂದ್ರೆ ನೀರು ಕೆಡತೈತಿ, ಕುಂತರ ಮನುಷ್ಯ ಕೆಡತಾನೆ. ನದಿ ಹರ್ಕೊಂತಿರ್ಬೇಕು, ಮನುಷ್ಯ ದುಡ್ಕೊಂತಿರ್ಬೇಕು. ಇದು ಜೀವನದ ಸೂತ್ರ, ಇದು ವಿಕಾಸದ ಸೂತ್ರ. ವ್ಯಕ್ತಿ ಅಭಿವೃದ್ಧಿ ಇರಬಹುದು, ದೇಶ ಅಭಿವೃದ್ಧಿ ಇರಬಹುದು, ಇದು ಕಲಿಯುವುದು ಸದಾ ದುಡಿಮೆ. ನಿಮ್ಮ ದೇಹವನ್ನು ತೆಗೆದುಕೊಳ್ಳಿ, ನೀವು ನಿಮ್ಮ ದೇಹ ತೆಗೆದುಕೊಳ್ಳ್ರಿ. ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು. ಯಾವಾಗ ಒಂದರ ನಿಂತೈತೆ, ನೀವು ಮಲ್ಕೊಂಡಾಗೂ ನಿನ್ನ ಹೃದಯ ಬಿಡಕತ್ತೈತಿ. ಮತ್ತು ಇವನು ಮಲ್ಕೊಂಡಾನ ಬಿಡು, ಇವನಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಹೃದಯ ಅಕಸ್ಮಾತ್ ನಿಂತಿದ್ರ ನಡೀತೈತೇನು? ಅಂದ್ರೆ ನಾನು ಮಲಗಿಕೊಂಡಾಗ್ಯೂ ಸಹಿತ ನನ್ನ ಹೃದಯ ಕೆಲಸ ಮಾಡಕತ್ತೈತಿ. ಕೈ ಒಮ್ಮೆ ಹೃದಯಕ್ಕೆ ಹೇಳ್ತಂತ, ಅಲ್ಲ ಈ ಮಂದಿ ಅದಾರಲ್ಲ, ಇಷ್ಟು ನೀನು ಒಂದು ಕ್ಷಣನೂ ಬಿಡ್ಲಾರ್ದಂಗೆ ಈ ದೇಹದ ಕೆಲಸ ಮಾಡ್ತೇಪ. ಬೆಳಿಗ್ಗೆ ಎದ್ದು ಕೂಡಲೇ ಮಂದೆಲ್ಲ ಇವ್ರು ಹೋಗಿ ಕನ್ನಡಿ ಮುಂದೆ ತಲೆ ಕೂದಲ ನೋಡ್ಕೊಂಡಾರ ಹೊರತು ಹೃದಯ ಹೆಂಗೈತೆ ಅಂತ ಒಬ್ಬರು ನೋಡ್ಕೊಂಡಾರ. ನೀವು ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲರೂ ಹೋಗಿ ತಮ್ಮ ಹೇರ್ ಸ್ಟೈಲ್ ನೋಡ್ಕೊಂಡಾರ, ಹೆಂಗೈತಿ, ನನ್ನ ಕೂದಲು ಚಲೋ ಅದಾವ ಇಲ್ಲೋ, ಇವತ್ತಿನ ದಿನಮಾನಕ್ಕೆ ತಕ್ಕಂಗೆ ನನ್ನ ಸ್ಟೈಲ್ ಐತೆ ಇಲ್ಲೋ ಅಂತ ನೋಡ್ಯಾರ. ಒಬ್ಬರ ನಿನ್ನ ಹೃದಯದ ಕಡೆ ಲಕ್ಷ್ಯ ಕೊಟ್ಟಾರೇನು? ಅವಾಗ ಹೃದಯ ಹೇಳ್ತಂತ, ಇನ್ನೊಬ್ಬರು ನೋಡ್ಲಿ ಅಂತ ಮಾಡೋದಲ್ಲ. ಎದಕ್ಕೆ ನಾವು ಕೆಲಸ ಮಾಡಬೇಕು ಅಂದ್ರೆ, ದುಡಿದೇ ಇದ್ರೆ ನಾವು ಬದುಕುವುದಿಲ್ಲ. ನಾವು ಬದುಕಬೇಕಂದ್ರೆ ದುಡಿಬೇಕು, ಇನ್ನೊಬ್ಬರು ಬದುಕಿಸ್ಬೇಕಂದ್ರೆ ದುಡಿಬೇಕು. ಇದು ಜೀವನದ ತತ್ವ, ಇದು ಮನುಷ್ಯ ಬದುಕುವುದಕ್ಕಾಗಿ ದುಡಿಯೋದು. ಅದು ಹೇಳ್ತು ಹೃದಯ, ಹಂಗೆಲ್ಲ ಇನ್ನೊಬ್ಬರನ್ನ ನೋಡಬಾರ್ದು. ನಾವು ದುಡಿಯುವುದು ಅಷ್ಟ ಕೆಲಸ ಮಾಡಬೇಕು. ಯಾರು ದುಡಿದಿಲ್ಲ ಅವ್ರು ಭಾಳ ದಿವಸ ಇರುವುದಿಲ್ಲ. ಅವ್ರನ್ನ ಈಗ ಅಷ್ಟ ಸ್ಟೈಲ್ ಇರ್ತೈತದು, ಮುಂದೊಂದಿಷ್ಟು ದಿವಸ ಏನಾಗ್ತೈತಿ, ಬೆಳೆ ಕೂದಲು ಬರ್ತಾವ, ಮತ್ತಿದ್ದಿದ್ದು ಕೂದಲು ಹೋಗ್ತಾವ. ಒಂದು ದಿವಸ ನಾವು ಮುಖ ಎಲ್ಲಿಂದ ತೊಳ್ಕೊಬೇಕನ್ನೋ ನಮಗೆ ಗೊತ್ತಾಗೋದಿಲ್ಲ. ಕಾಲ ಬದಲಾಗಿ ಹೋಗ್ತೈತಿ, ದುಡಿಯವರು ಮಾತ್ರ ಉಳಿತಾರಿಲ್ಲ ಅಂತ ಹೃದಯ ಹೇಳ್ತಷ್ಟೆ. ನೀವು ನೋಡಿ, ನೀವು ಸುಮ್ಮನೆ ಒಂದು ಕ್ಷಣ ಈ ನಿಸರ್ಗದ ವೈಚಿತ್ರ್ಯ, ವಿಸ್ಮಯತೆ, ರಹಸ್ಯವನ್ನು ಒಂದು ಕ್ಷಣ ಗಮನಿಸಿರಲಿ. ಕಾಲಿಲ್ಲದ ಜನ, ಕಾಲಿಲ್ಲದ ಕುಂಟ್ರು ಈ ನಿಸರ್ಗದಲ್ಲಿ ನಾವು ನೋಡಿ. ಕೈ ಇಲ್ಲದವರನ್ನು ನೋಡೀವಿ, ಕಿವಿ ಇಲ್ಲದವರನ್ನು ನೋಡೀವಿ, ಕಣ್ಣಿಲ್ಲದವ್ರನ್ನ ನೋಡೀವಿ, ತಲೆ ಇಲ್ಲದವ್ರಂತೂ ಭಾಳ ಮಂದಿ ಅದೀವಿ, ಪ್ರಶ್ನೆನೇ ಇಲ್ಲ. ಆದ್ರೆ ನಿಸರ್ಗದ ವೈಚಿತ್ರ್ಯ ಹೆಂಗಂದ್ರ, ಕಾಲಿಲ್ದವ್ರ ನಿಸರ್ಗ ಹುಟ್ಟಿಸೈತಿ, ಕೈ ಇಲ್ಲದವ್ರನ್ನ ಹುಟ್ಟಿಸೈತಿ, ಕಣ್ಣಿಲ್ಲದವ್ರನ್ನ ಹುಟ್ಟಿಸೈತಿ, ತಲೆ ಇಲ್ಲದವ್ರನ್ನ ಹುಟ್ಟಿಸೈತಿ. ಹೊಟ್ಟಿರ್ಲಾರ್ದ ಒಬ್ಬರ ಹುಟ್ಟ್ಯಾರೇನು? ಇಲ್ಲ. ಯಾಕಂದ್ರೆ ನಿಸರ್ಗ ಏನು ಕಲಿಸೈತಿ ಅಂದ್ರೆ, ಕಣ್ಣಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಕಾಲಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ಹೊಟ್ಟಿ ಇಟ್ಟ ಯಾಕೆ ಹುಟ್ಟಿಸೈತಿ ಅಂದ್ರೆ, ಏನಿದ್ರು ಬಿಟ್ಟರು ಪ್ರಶ್ನೆ ಇಲ್ಲ, ನೀ ದುಡ್ಕೊಂಡ ಬದುಕಬೇಕಂತ ನಿಸರ್ಗ ಹೊಟ್ಟೆ ಒಂದಿಟ್ಟೈತಿ, ಮರ್ತೇ ಇಲ್ಲ ಅದು ನಿಸರ್ಗ. ಅದಕ್ಕೆ ಮೊದಲು ವ್ಯತ್ಯಾಸ ಐತಿ ನೋಡಿ. ಅದಕ್ಕೆ ಬರೇ ದುಡಿಯುವುದಲ್ಲ. ಈಗ ದಳವಾಯಿಯವರು ಬಹಳ ಸುಂದರವಾದ ಮಾತು ಹೇಳಿದ್ರು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭೂಮಿ ಕಡಿಮೆ ಆಗ್ತಾ ಇದೆ,
ಮತ್ತು ಒಮ್ಮೊಮ್ಮೆ ಇಳುವರಿ ಜಾಸ್ತಿ ಆಗ್ತಾ ಇದೆ, ಮಾರ್ಕೆಟ್ ಇಲ್ಲ. ಹೆಂಗೆ ದುಡಿಯುವುದು ಅಂದ್ರೆ ಮನುಷ್ಯ ದುಡಿಮೆಯಲ್ಲಿ ಬರೇ ದುಡಿಮೆ ಅಲ್ಲ, ಅದು ಕೌಶಲ್ಯಪೂರ್ಣವಾಗಿರಬೇಕು. ಅದಕ್ಕೆ ನಮ್ಮಲ್ಲಿ ಯೋಗ ಕರ್ಮಸು ಕೌಶಲ್ಯಂ ಅಂತಂದ್ರೆ, ನೀನು ಬರೇ ದುಡಿಮೆ ಅಂದ್ರೆ ಬರೇ ದುಡಿಯುವುದಲ್ಲ. ದುಡಿಮೆ ಹೆಂಗಿರ್ಬೇಕು ಅಂದ್ರೆ ಮೊದಲು ದುಡಿಬೇಕು. ದುಡಿಯುವುದು ಹೆಂಗಿರ್ಬೇಕು ಅಂದ್ರೆ ಅದನ್ನು ಪ್ರೇಮ ಮಾಡಬೇಕು ನೀನು. ಮತ್ತು ಮಾಡುವ ಕೆಲಸ ಚಂದ ಮಾಡಬೇಕು, ಹೊಸತನ ಇರಬೇಕು, ಸೃಜನತೆ ಇರಬೇಕು, ಕ್ರಿಯೇಟಿವ್ ಆಗಿರ್ಬೇಕು. ಅದನ್ನು ಮೊದಲು ಕೆಲಸ ಮಾಡು, ಹೊಸದು ಮಾಡು, ಪ್ರೇಮದಿಂದ ಮಾಡು. ಏನೋ ಕೆಲಸ ಮಾಡೋದನ್ನು ಬೇಕಾದಿರ್ಲದು. ಈಗ ತಾಯಂದಿರು ಇರ್ತಾರ, ಅಡುಗೆ ಮಾಡೋದು ಕಲಿಸ್ಬೇಕು ಮಕ್ಕಳಿಗೆ. ಹೆಂಗೆ ಅಡುಗೆ ಮಾಡಬೇಕು ಅಂದ್ರೆ ಅದನ್ನು ಮಾಡಿದ್ರೆ ಇನ್ನೊಬ್ರು ಉಂಡಿರ್ಬೇಕು. ಅದನ್ನು ಹಂಗೆ ಅಡುಗೆ ಮಾಡ್ಬೇಕು. ಒಬ್ಬ ತಾಯಿ ಅಡುಗೆ ಮಾಡಲ್ಲ, ಅಡುಗೆ ಮಾಡಿದ ಮೇಲೆ ಯಜಮಾನಿಗೆ ನೀಡಿದ್ಲಕ್ಕೆ ಅಡುಗೆ ನೀಡಿದ ಮೇಲೆ ಅದು ಗಂಡು ಕೇಳ್ತದೆ, ಏನಿದು ಅಂತ. ಪಲ್ಯ ಮಾಡಿಲ್ಲ ಎದ್ರ ಪಲ್ಯ ಇದು ಅಂತ. ಅಲ್ಲ ಯಾವ್ದು ಹಾಕಿರಲ್ಲ ಮಾಡಿನ ಸುಮ್ಮ ಉಂಡ್ಬಾರ್ದ ಅಂತಂದ್ರೆ ಅವ್ರು. ಅಲ್ಲ ಹೇಳದನ್ನ ಹೆಸರು ಹೇಳ ಪಲ್ಯದ. ಅಲ್ಲ ಪಲ್ಯದ ಹೆಸರು ತೊಗೊಂಡು ಏನು ಮಾಡವ್ ನೀನು? ಅಲ್ಲ ಅಲ್ಲಿ ಮ್ಯಾಲ ಹೋಗಿದ್ದು ಏನು ಉಂಡು ಸತ್ಯ ಅಂತ ಹೇಳಿದ್ರೆ ಪಲ್ಯದ ಹೆಸರ ಹೇಳಕ್ ಬರ್ಬೇಕಲ್ಲ. ಅಂದ್ರೆ ಕಲಿಸ್ಬೇಕಂತ. ಏನ ಮಾಡ್ಲಿ ಅದ್ರಾಗ ಹೊಸತನ ಇರಬೇಕು, ಚಂದ ಮಾಡ್ಬೇಕಂತ. ಮೊದಲು ಮಾಡುವ ಕೆಲಸ ಪ್ರೇಮ ಮಾಡಬೇಕು, ಮಾಡುವ ಕೆಲಸ ಚಂದ ಇರಬೇಕು, ಮತ್ತು ಹೊಸತನ ಇತ್ತು ಅಂದ್ರೆ ಅದು ಯೋಗ ಅನಿಸ್ಕೊಳ್ಬೇಕು. ಅದಕ್ಕೆ ಯೋಗ ಕರ್ಮಸು ಕೌಶಲ್ಯ. ಮಾಡುವ ಕೆಲಸ ಹೊಸದಾಗಿ ಮಾಡು, ಚಂದ ಮಾಡು, ನೀಟ್ ಮಾಡು, ಮತ್ತು ಅದನ್ನು ಪ್ರೇಮ ಮಾಡು ನೀನು. ಇಲ್ಲಿ ಕೃಷಿಯ ಬಗ್ಗೆ ಬಹಳಷ್ಟು ಚಿಂತನೆಗಳು ನಡೆದು ನೋಡಿ. ಇವತ್ತು ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಎಲ್ಲರೂ ನಾವು ರೈತರ ಬಗ್ಗೆ ಮಾತಾಡ್ತೇವೆ. ಇವತ್ತು ನಾವು ಎಲ್ಲರೂ ಒಂದೊಂದು ಮೊಬೈಲ್ ಇಡ್ತೀವಿ. ಒಂದು ಮೊಬೈಲ್ ತಯಾರು ಮಾಡಬೇಕಾದ್ರೆ ಒಂದು ಕಂಪನಿ ಮೊಬೈಲ್ ಮಾರ್ಕೆಟಿಗೆ ಬಿಡಬೇಕಾದ್ರೆ ಆ ಮೊಬೈಲ್ ರೇಟ್ ಅವ್ರು ಫಿಕ್ಸ್ ಮಾಡಿನೇ ಮಾರ್ಕೆಟಿಗೆ ಬಿಡ್ತಾರೆ. ಇವತ್ತು ನೀವು ಒಂದು ಗಾಡಿ ತೊಗೊತೀರಿ, ಯಾವುದೋ ಒಂದು ಲ್ಯಾಪ್ಟಾಪ್ ತಗೊಳ್ತೀರಿ, ಕಾರ್ ತಗೊಳ್ತೀವಿ. ಇದನ್ನು ಎಲ್ಲ ಏನೇನು ಪ್ರೊಡಕ್ಷನ್ ಆಗ್ತೈತಿ ಅವೆಲ್ಲ ಕಂಪನಿಗಳು ಅದರ ರೇಟ್ ಫಿಕ್ಸ್ ಮಾಡಿನೇ ಮಾರ್ಕೆಟಿಗೆ ಬಿಡ್ತಾರೆ. ಆದರೆ ತಾನು ಪ್ರೊಡಕ್ಷನ್ ಮಾಡಿನೂ ರೇಟ್ ಫಿಕ್ಸ್ ಇಲ್ಲಾರದೆ ಮಾರ್ಕೆಟಿಗೆ ಬಿಡುವ ಒಬ್ಬನೇ ಉದ್ಯಮಿ ಅಂದ್ರೆ ರೈತ ಅಷ್ಟೇ. ಅಲ್ಲೇನೂ ಫಿಕ್ಸ್ ಆಗಿಲ್ಲ, ಅದನ್ನು ಫಿಕ್ಸ್ ಮಾಡೋರು ಬೇರೆ ಯಾರ್ಯಾರು ಮಾಡ್ತಾರೆ. ಹಾಗಾಗಿ ಇವತ್ತು ಸಾಹೇಬರು ದಳವಾಯಿಯವರು ಹೇಳ್ದಂಗ ಈ ಕೃಷಿ ಅನ್ನೋದೇನಿದೆ ಇದು ಮೂಲ ಕಸುಬು. ಬರೀ ಈ ದೇಶದ್ದಲ್ಲ, ಈ ಮಾನವ ಜನಾಂಗದ ಮೂಲ ಕಸುಬಿದು. ಕೃಷಿ ಮಾನವ ಜನಾಂಗದ ಮೂಲ ಕಸುಬು. ಯಾಕಂದ್ರೆ ಮನುಷ್ಯ ಜೀವನ ಬಂದ ಮೇಲೆ ಅವನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಅನ್ನಕ್ಕಾಗಿಯೇ ಅವನ ಜೀವನ ಪ್ರಾರಂಭ ಆಯ್ತು. ಅದಕ್ಕಾಗಿಯೇ ಎಲ್ಲ ಇತಿಹಾಸ ನೋಡಿದ್ರೆ ನೀವು ಎಲ್ಲೆಲ್ಲಿ ನದಿಗಳದಾವ ಅಲ್ಲೆಲ್ಲಿ ನಾಗರಿಕತೆಗಳು ಬೆಳೆದು. ಅದು ನೈಲ್ ನದಿಯ ದಡದಲ್ಲಿರ್ಬೋದು, ಸಿಯಾಂಗ್ ನದಿಗಳಿರ್ಬೋದು, ಸಿಂಧು ನದಿ ಇರ್ಬೋದು, ಇವೆಲ್ಲ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳಿರ್ಬೋದು. ಯಾಕಂದ್ರೆ ಮೊದಲ ಮೂಲ ಕಸಬು ಹುಡುಕೊಂಡಿದ್ದ ಕೃಷಿ. ಇದು ಎಷ್ಟು ಅದ್ಭುತ ಐತಿ ಭೂಮಿ ಅಂದ್ರೆ ಇದರಲ್ಲೊಂದು ವೈಶಿಷ್ಟ್ಯತೆ ಇದೆ, ಇದರಲ್ಲೊಂದು ವಿಸ್ಮಯತೆ ಇದೆ. ಈ ಮಣ್ಣು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಈಗ ನೀವು ನೋಡಿ, ಈ ಮಣ್ಣಿನಿಂದ ಎಲ್ಲವನ್ನು ನಾವು ಬೆಳಿತೀವಿ, ಮಣ್ಣಿನಿಂದ ಎಲ್ಲವೂ ಬರ್ತದೆ. ಮಣ್ಣಿಂದನೇ ಎಲ್ಲವೂ ಬರ್ತದೆ. ನೀವು ನೋಡಿ, ಈಗ ಒಂದು ಸಣ್ಣ ಮಾವಿನ ಗಿಡ ನಾವು ಬೆಳಿತೇವೆ. ಮಾವಿನ ಗಿಡ ಎಲ್ಲಿಂದ ಬರ್ತದೆ ಹೇಳಿ? ಮಣ್ಣಿನಿಂದ ಬರ್ತದೆ. ಒಂದು ಸಣ್ಣ ಸಸಿ ಆಗ್ತದೆ, ಸಸಿ ಬಂದಿದ್ದು ಮಣ್ಣಿನಿಂದನೇ, ಅದು ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದನೇ, ಹಣ್ಣು ಬಂದಿದ್ದು ಮಣ್ಣಿನಿಂದನೇ. ಬಹಳ ಆಶ್ಚರ್ಯ ಏನು ಅಂದ್ರೆ ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಆದರೂ ಹಣ್ಣು ತಿಂದರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ. ಇದು ಭೂಮಿ ತಾಯಿಯ ವೈಶಿಷ್ಟ್ಯ, ಇದು ಮಣ್ಣಿನ ಪವಾಡ. ಇದು ಅದಕ್ಕಿಂತ ಮಣ್ಣಿನಿದೆ. ಇದು ಮಣ್ಣಿರಬಹುದು, ನೀರಿರಬಹುದು, ಗಾಳಿ ಇರಬಹುದು, ಬೆಳಕಿರಬಹುದು. ಇದು ಬ್ರಹ್ಮಾಂಡ. ಇದನ್ನೆಲ್ಲ ರಕ್ಷಣೆ ಮಾಡಬೇಕು ನಾವು. ಇದನ್ನೆಲ್ಲ ರಕ್ಷಣೆ ಮಾಡಿದ್ರೆ ನಾವು ಬದುಕ್ತೀವಿ. ಯಾಕಂದ್ರೆ
ಇದಕ್ಕೆ ದೇಹಕ್ಕೆ ನಾವು ಪಿಂಡಾಂಡ ಅಂತ ಕರಿತೀವಿ, ಇದಕ್ಕೆ ಬ್ರಹ್ಮಾಂಡ ಅಂತ ಕರಿತೀವಿ. ಈ ಪಿಂಡಾಂಡ ಬಂದಿದ್ದು ಈ ಬ್ರಹ್ಮಾಂಡದಿಂದ. ಈ ಬ್ರಹ್ಮಾಂಡದಲ್ಲಿರೋದು ಇಷ್ಟೇ ಇವ 5 ವಸ್ತುಗಳು. ಏನೈತಿ? ಮಣ್ಣೈತಿ, ನೀರೈತಿ, ಗಾಳಿ, ಬೆಳಕ, ಬೈಲಷ್ಟೇ. ಈ ಬ್ರಹ್ಮಾಂಡ ಕೆಟ್ಟತು ಅಂದ್ರೆ ಪಿಂಡಾಂಡ ಕೆಡ್ತದೆ, ನಿನ್ನ ದೇಹ ಕೆಡ್ತದೆ, ನಿನ್ನ ಮನಸ್ಸು ಕೆಡ್ತದೆ, ವಿಚಾರಗಳು ಎಲ್ಲವೂ ಕೆಟ್ಟು ಹೋಗ್ತವೆ. ಅದಕ್ಕೆ ನಾವು ಸಂತೋಷವಾಗಿರಬೇಕು, ಜೊತೆಗೆ ಈ ಪರಿಸರವನ್ನು ಸಂತೋಷವಾಗಿ ಇಟ್ಟಿರಬೇಕು. ಇದು ಕಲಿಯುವುದು ಮನುಷ್ಯ. ಅದಕ್ಕಾಗಿ ಇಲ್ಲಿ ನಮ್ಮ MB ಪಾಟೀಲ್ರವರು ಒಂದು ಕನ್ಸಲ್ಟೇಷನ್ನ ಇಲ್ಲಿ ಮಾಡಿದ್ದಾರೆ. ರೈತರಿಗಾಗಿ ಅವ್ರು ಹೇಗೆ ಬೆಳಿಬೇಕು, ಯಾವ ಬೆಳೆಗಳನ್ನು ಬೆಳಿಬೇಕು, ಹೆಂಗೆ ಬೆಳಿಬೇಕು, ಇದ್ರದ್ದು ಬಹಳ ದೊಡ್ಡ ಕೊರತೆ ಈಗ ನಮ್ಮಲ್ಲಿ. ಏನಂದ್ರೆ ಒಬ್ಬ ಮೆಕ್ಕೆಜೋಳ ಬೆಳೆದು ಒಂದು ಊರಾಗ ಏನರ ಒಂದು ಸ್ವಲ್ಪ ಒಂದು 20 ಕ್ವಿಂಟಲ್ ಬೆಳೆಯಲ್ಲಿ 25 ಕ್ವಿಂಟಲ್ ಬೆಳೆದ ಅಂದ್ರೆ ಒಟ್ಟ ಅರ್ಧ ಡಿಸ್ಟಿಕ್ನಾಗ ಮೆಕ್ಕೆಜೋಳ ಇರ್ತೈತಿ ಮುಂದಿನ ವರ್ಷ ಹೋಗೋದ್ರೆ. ಎದಕ್ಕೆ ಮೆಕ್ಕೆಜೋಳ ಬೆಳೀತದೆ? ನಮ್ಮ ಅಜ್ಜನು ಬೆಳೆದನ್ರಿ, ನಮ್ಮ ಅಪ್ಪನು ಬೆಳೆದನ್ರಿ, ನನ್ನ ಮಗನಿಗೂ ಈಗ ನಿಮ್ಮ ಮೆಕ್ಕೆಜೋಳ ಬಿಟ್ಟು ನನ್ನ ಕೈ ಮೇಲೆ ಕೈ ಹಾಕಿಬಿಡು, ನೀನು ಮೆಕ್ಕೆಜೋಳ ಬಿಟ್ಟು ಏನು ಬೆಳೆದಿಲ್ಲ ಅಂದ್ರೆ ಯಾಕೆ ಬೆಳಿತೀವಿ, ಎಷ್ಟು ಬೆಳಿಬೇಕು, ಹೆಂಗೆ ಬೆಳಿಬೇಕು, ಇದ್ರಾಗ ಏನು ತೆಗಿಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ನಾನು ಮೊನ್ನೆ ಈ ಟೆರೆಸ್ ಗಾರ್ಡನ್ ಬಗ್ಗೆ ಸ್ಟಡಿ ಮಾಡಾಕತ್ತೀನಿ. ಈ ಎಲ್ಲೋ ಒಂದು ಕೇರಳದೊಳಗೆ ಒಂದು ಹುಡುಗ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ತನ್ನ ಮ್ಯಾಳ್ಗೆ ಮೇಲೆ ಒಂದಿಷ್ಟು ಸಣ್ಣ ಕುಂಡ್ಲ ಇಟ್ಟು ಗುಲಾಬಿ ಹೂ ಬೆಳೆದು, ಏನು ಹೊಲ ಇಲ್ಲ ಏನಿಲ್ಲ, ತಿಂಗಳಿಗೆ 20-25 ಸಾವಿರ ರೂಪಾಯಿ ಬರೀ ಮ್ಯಾಳ್ಗೆ ಮೇಲಿನ ಗುಲಾಬಿ ಹೂದಾಗ ತೆಗಿತಾನೆ. ಅಂದ್ರೆ ಕಲಾ ಇದು. ಯೋಗ ಕರ್ಮ ಸುಖ ಕೌಶಲ. ಅದಕ್ಕೆ ಬದುಕುವ ಕಲಾ ಗೊತ್ತಿರಬೇಕು ಮನುಷ್ಯಾಗ. ಮಣ್ಣಿನ ಗುಣಧರ್ಮ ಗೊತ್ತಿರಬೇಕು, ಮನಸ್ಸಿನ ಗುಣಧರ್ಮ ಗೊತ್ತಿರಬೇಕು, ಲೋಕದ ಗುಣಧರ್ಮ ಗೊತ್ತಿರಬೇಕು. ಅವರ ಒಂದು ಇದು ಕನ್ಸಲ್ಟೆನ್ಸಿ, ಅಯೋಧ್ಯ ಕನ್ಸಲ್ಟೆನ್ಸಿ ರೈತರಿಗೆಲ್ಲ ಉಪಯೋಗ ಆಗಲಿ. ಇದರಲ್ಲಿ ಒಂದು ಗುಣ ಇದೆ ನೋಡು, ನಾನಷ್ಟೇ ಬದುಕುವುದಲ್ಲ, ನನ್ನವರನ್ನು ತೆಗೆದುಕೊಂಡು ಬದುಕುವುದು. ನಾನು ಉದ್ಯಮಿಯಾಗುವುದಷ್ಟೇ ಮುಖ್ಯ ಅಲ್ಲ, ನೀನು ಉಪಯೋಗಿ ಆಗುವುದು ಅಷ್ಟೇ ಮುಖ್ಯ. ಜೀವನದ ಸೂತ್ರ ಏನು ಅಂದ್ರೆ ನೀನು ಉದ್ಯಮಿಯಾಗು, ಉಪಯೋಗಿಯಾಗು ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ಕಾಗಿ ಎಲ್ಲ ಹಿರಿಯರು ಬಂದಿದ್ದಾರೆ. ತಮ್ಮೆಲ್ಲರಿಗೂ ಹಿರಿಯರಿಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.